ಟ್ರೈನಿಂದ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ನಾವು ಕಟ್ಟಿದ್ದಾರೆ ಇಟ್ಸ್ ಓಕೆ ಕ್ಯಾಂಡಿಡಾಸ್ ಅಜ್ಜಲ್ಲಿ ಚಿಕನ್ ಮಸಾಲ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಮಸಾಲ. ಫ್ರೆಶ್ ಫುಡ್, ಟೇಸ್ಟಿ ಫುಡ್, ಯಮ್ಮಿ ಫುಡ್ ಫ್ರಮ್ ಫುಡ್ ಫ್ಯಾಕ್ಟ್ರಿ. ಕರಿ ಮೀನು ಇದು ಆಕ್ಚುಲಿ ಇಲ್ಲಿ ಟಾಯ್ ಅವರು ಜಾಗ ಹುಡುಕ್ತಿದ್ದಾರೆ ಎಲ್ಲಿ ಮಲಗುದಂತ ಅವಸ್ಥೆ ನೋಡಿ. ಸೆಂಟ್ರಲಿಗೆ ಈ ಗಾಡಿ ಎಲ್ಲ ಬಂದಿದೆ ನೋಡಿ. ಹೋಗ್ರಿ ಹೋಗ್ರಿ. ನಾಕ್ ನಾಕ್ ನಾವೆಲ್ಲಿದ್ದೇವೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಸೊ ನಾನು ಇವತ್ತು ಟ್ರೈನಲ್ಲಿದ್ದೇನೆ. ಟ್ರೈನಿಂದ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ನಾವೀಗ ಮಂಗಳೂರಿಂದ ಅಲಪ್ಪೆಗೆ ಹೋಗ್ತಾ ಇದ್ದೇವೆ. ನಿಮಗೆ ನೋಡ್ಬೋದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದೇವೆ. ಒಬ್ಬರು ವಿಡಿಯೋಗ್ರಾಫರ್ ಇದ್ದಾರೆ, ಒಬ್ಬರು ನೀರು ಹಾಕ್ಲಿಕ್ಕೆ ಮಾತ್ರ ಕಾಲ ಕತ್ತೆ ಗೊತ್ತಮ್ಮ. ನಮಗೆ ಕ್ಯಾಟ್ರಿಂಗ್ ಓನರ್ ಇಲ್ಲಿ ವೇಟರ್ ಹಾಕ್ಲಿಲ್ಲ, ಅದಕ್ಕೆ ನೋಡಿ ಊಟ ಮಾಡುವವರಿಗೆ ಪ್ಲೇಟ್ ಕ್ಲೀನ್ ಮಾಡು ನಮ್ಮ ಅವಸ್ಥೆ ನೋಡಿ. ನಮ್ದು ಪ್ಲೇಟ್ ನಾವೀಗ ಟ್ರೈನಲ್ಲಿ ಇದ್ದೇವೆ. ಟ್ರೈನಲ್ಲಿ ನೋಡಿ ನಮಗೆ ಊಟ ಮಾಡೋ ಮುಂಚೆ ಪ್ಲೇಟ್ ತೊಳಿಬೇಕಲ್ಲ, ಅದಕ್ಕೆ ನೋಡಿ ಈಶಾವ ನೀರು ಹಾಕ್ತಿದ್ದಾರೆ, ನಾನು ಟಿಶ್ಯೂ ಅಲ್ಲಿ ಕ್ಲೀನ್ ಮಾಡ್ತಿದ್ದೇನೆ. ನಾವೆಷ್ಟು ಸೆಟ್ ಅಂದ್ರೆ ಟಿಶ್ಯೂ ಪ್ಲೇಟ್ಸ್ ಎಲ್ಲ ತಗೊಂಡು ಬಂದಿದ್ದೇವೆ. ಟಿಶ್ಯೂ ಭೀಮಾ ಸಾರಿ ಯಾರ್ದು ಆಗ್ತದೆ, ನಮ್ಗೆ ಟಿಶ್ಯೂ ಸಿಕ್ಕಿದ್ರೆ ಆಯ್ತು. ಸೊ ಈಗ ಪ್ಲೇಟ್ಸ್ ಎಲ್ಲ ಕ್ಲೀನ್ ಮಾಡಿ ನಾವು ಟಾಯ್ಗೆ ಕೊಡುದು ಅದನ್ನು. ನೀರು ಹಾಕಿದ್ದು ಜಾಸ್ತಿ. ಫುಡ್ ಫ್ಯಾಕ್ಟ್ರಿದು ಬಿರಿಯಾನಿ ಆರ್ಸಿ ಕ್ಯಾಟ್ರಿಂಗ್ ಟಾಯ್ ದಡಿಜೆ ಮಕ್ಕ ಅಂತ ಅಣ್ಣ ಇಲ್ಲಿ ಸೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಪ್ಲೇಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನಾನು ಮತ್ತೆ ಲೀಶಾ. ಇವರು ಸೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಫ್ರೆಶ್ ಫುಡ್, ಟೇಸ್ಟಿ ಫುಡ್, ಯಮ್ಮಿ ಫುಡ್ ಫ್ರಮ್ ಫುಡ್ ಫ್ಯಾಕ್ಟ್ರಿ. ಮತ್ತೆ ಇಲ್ಲಿದ್ದಾರೆ ಇವರ ಆಂಟಿ ಇಲ್ಲಿದ್ದಾರೆ, ಇಲ್ಲಿದ್ದಾರೆ ನಮ್ಮ ಟಿಯಾ ಇದ್ದಾರೆ. ಟಿಯಾ ಇಸ್ ಬಿಜಿ. ಟಿಯು ಸೇ ಹಾಯ್. ಅವ್ರು ಬಿಜಿ ಇದ್ದಾರೆ. ಊಟ ಮಾರ್ಚಿದಾಯ್ತು ಮಾರ್ಚ್ ಬಿರಿಯಾನಿ ರೈಸ್ ಮತ್ತು ಚಿಕನ್ ಮಸಾಲ ಸಪ್ರೇಟ್ ಮಾಡಿ ತಂದಿದ್ದೇವೆ. ಬಟ್ ನನಗೆ ಮಾತ್ರ ಚಿಕನ್ ಫ್ರೈಡ್ ರೈಸ್. ಸ್ಪೂನ್ ಮತ್ತೆ ನನಗೆ ಬೇಕು ಫ್ರೈಡ್ ರೈಸ್ ತಿನ್ಲಿ. ಚಿಕನ್ ಬಿರಿಯಾನಿ, ಚಿಕನ್ ಮಸಾಲ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಮಸಾಲ. ನಾವು ಊಟ ಮಾಡ್ತಿದ್ದೇವೆ. ಸೊ ಮನೆ ಜನ ನೀರು ದೋಸೆ ತಂದಿದೆ, ಅದಕ್ಕೆ ಚಿಕನ್ ಬಫಾತ್. ಅದರ ಜೊತೆಗೆ ಅಣ್ಣ ಚಿಕನ್ ಮಸಾಲ ತಂದಿದ್ರು. ಅವರೆಲ್ಲ ಬಿರಿಯಾನಿ ತಿಂತಿದ್ದಾರೆ ನೋಡಿ. ಲೀಶಾ ಅವರು ಮಾತ್ರ ಫ್ರೈಡ್ ರೈಸ್ ತಿನ್ನೋದು. ಹೌದು, ಮಲ್ಲ ಜನ. ಆಸ್ ಐಟಮ್ ಕಾಸ್ಟ್ ಬಿರಿಯಾನಿ ಅಲ್ಲ, ನಮ್ದು ಕಡಿಮೆ ಇದು. ನಮ್ದು ನೀರು ದೋಸೆ, ಇವರದ್ದು ಎಲ್ಲ ಬಿರಿಯಾನಿ ಅಲ್ಲ ನೋಡಿ. ನಮ್ಮದು ಊಟ ಆಯ್ತು, ಎಲ್ಲದ್ದು ಊಟ ಆಯ್ತು. ಇವರು ಊಟ ಮಾಡ್ತಿದ್ದಾರೆ. ಈಗ ಟೈಮ್ ನೋಡಿ, ಟೈಮ್ ಎಷ್ಟಾಗಿದೆ? 8:05. ಇಷ್ಟು ಬೇಗ? ನಾನು ಕೂಡ ಫಸ್ಟ್ ಟೈಮ್ ಅಂತ ಇಷ್ಟು ಬೇಗ ಊಟ ಮಾಡಿದ್ದು. ಆಚೆ ಖಾಲಿ ಉಂಟು. ಆಚಿದ್ದಾರೆ ಜನ. ಎಕ್ಸ್ಪೀರಿಯನ್ಸ್ ಟ್ರೈನಲ್ಲಿ ಅಲ್ಲ, ನಮ್ಗೆ ಈಗ ಫ್ಲ್ಯಾಶ್ ಆದ ಕಾರ್ಡ್ಸ್ ಏನಂತ ತಗೊಂಡು ಬರ್ಬೇಕಿತ್ತು ಅಂತ ಅಲ್ವಾ? ಕೆಲವರು ಬಿಸಿ ಇದ್ದಾರೆ. ಅವರ ಅವಸ್ಥೆ ನೋಡಿ ಅವಸ್ಥೆ ನೋಡಿ. ಮಗುವಿನ ಕ್ಯಾಪ್ ಹಾಕಿ ಫಸ್ಟ್ ಕ್ರೈ ಇದು ಹ್ಯಾಟ್, ಮಗು ಇದ್ದು ಹ್ಯಾಟ್ ನೋಡಿ ಇವರು ಹಾಕಿ ಮಾಡುದು ನೋಡಿ ಇಲ್ಲಿ. ತಿಯಾಂದು ಫಸ್ಟ್ ವ್ಲಾಗ ಅಲ್ಲ, ಅವಳ ಬರ್ಡೇದು ವ್ಲಾಗ್ ಮಾಡಿದ್ದೇನೆ ನಾನು. ಬಟ್ ಅವಳು ಇಷ್ಟು ವ್ಲಾಗಲ್ಲಿ ಇರಲಿಲ್ಲ. ತಿಯು ಅವಳಿಗೇನಾ ಟ್ರೈನಲ್ಲಿ ಅಲ್ಲ, ಅದು ಎಡಾಪ್ಟ್ ಮಾಡ್ತಾ ಇದ್ದಾಳೆ ಹಾಗೆ. ಎಸ್, ಇಟ್ಸ್
ಬೆಡ್ ಟೈಮ್ ನೋಡಿ. ಆಂಟಿ ಇಲ್ಲಿ ಲೀಶಾ ಇಲ್ಲಿ, ಲಿಲ್ಲಿ ಆಂಟಿ ಇಲ್ಲಿ, ಅಲ್ಲಿ ಮಲಗ್ತಿದ್ದಾರೆ. ಟಾಯ್ ಅವರು ಜಾಗ ಹುಡುಕ್ತಿದ್ದಾರೆ ಎಲ್ಲಿ ಮಲಗುದಂತ ಅವಸ್ಥೆ ನೋಡಿ. ನಾವು ಟಾಪ್ ಫ್ಲೋರಲ್ಲಿ 3 ಜನ ನೋಡಿ, ಲೀಶಾ ಮತ್ತು ಆಂಟಿ, ನಾನು ಮತ್ತೆ ಫಸ್ಟ್ ಫ್ಲೋರಲ್ಲಿ ಬರೀತಾರೆ ಟಾಯ್ ಆಚೆ ಸೈಡ್, ಸೇಮ್ ಬೋಗಿ ಬಟ್ ಆಚೆ. ಹಬ್ಬ ಆಫ್ಟರ್ ಸೋ ಲಾಂಗ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು. ಬಾಂಬೆಗೆ ಹೋಗಿದ್ದೆ, ಅದಾದಮೇಲೆ ಐ ಥಿಂಕ್ ಆಫ್ಟರ್ 4 years ಟ್ರಾವೆಲ್ ಮಾಡೋದಂತ ಟ್ರೈನಲ್ಲಿ. ನೈಸ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸ್ಲೀಪ್, ಗುಡ್ ನೈಟ್, ನಾಳೆ ಸಿಗುವ, ಬಾಯ್ ಬಾಯ್. ಮಲಗ್ತಿಲ್ಲ ನೋಡಿ, ತಿಯಾ ಮಲಗ್ತಿಲ್ಲ, ತಿಯಾ ವ್ಲಾಗ್ ಮಾಡೋದು ಇಲ್ಲಿ, ಮಲಗ್ತಿಲ್ಲ ನೋಡಿ. ಅವಳಿಗೆ ಕನ್ಫ್ಯೂಷನ್ ಆಗ್ತಾ ಉಂಟು ಯಾವಾಗಲೂ, ಮನೆಯಲ್ಲಿ ಇರೋದು ಎಲ್ಲಿ ತಂದು ಹಾಕಿದ್ದಾರೆ ನನ್ನ ಅಪ್ಪ ನನ್ನನ್ನು ಅಂತ ಅವಳಿಗೆ ಕನ್ಫ್ಯೂಷನ್. ಈಗ ಉಳಿದವರೆಲ್ಲ ಚಾಚಿ ಟಿಯು ತಾತಿಯೇನ ಟಿಯು ತುಕ. ಗುಡ್ ಮಾರ್ನಿಂಗ್. ನಾವು ಇಲ್ಲಿದ್ವಿ ಅಲ್ಲಪೇರಿ ಚಾದ್ವಿ ನೋಡಿ, ಇಳಿದಷ್ಟೇ. ಟೈಮ್ ಆಗಿರೋದು 3:20. Let's go. Now from here we have to travel for 40 minutes. ಯಾರ್ದು ನಿದ್ದೆ ಆಗಲಿಲ್ಲ ನೋಡಿ, ಮುಖ ನೋಡಿ. ಲೀಶಾ ಟರ್ನ್, ಯಾರ್ದು ನಿದ್ದೆ ಆಗಲಿಲ್ಲ. So this is Alape railway station. ಮೂವಿಂಗ್ ತುಂಬ ಉಂಟು ನಡೀಲಿಕ್ಕೆ. ನಾವು ಹೋಗಿ 5 ಇದ್ದದ್ದು, ಅಲ್ಲಿಂದ ಈಗ ನಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಆಟೋ ಹಿಡಿಬೇಕೀಗ. ರೀಚ್ ಆದ್ವಿ ನೋಡಿ ಕೃಪಾಸನಂ ಅಲ್ಲಿ. ಸೊ ನಾವು ಇಲ್ಲಿ ರೂಮ್ ಮಾಡಿದ್ದೇವೆ. ದಿಸ್ ಇಸ್ ಅನುಪಮ ರೂಮ್ಸ್. ಲೈಟ್ಸ್ ಇಲ್ಲ, ಕಾಣ್ತಿಲ್ಲ. ಈಗ ಹೋಗಿ ಫ್ರೆಶನ್ ಅಪ್ ಆಗಿ, ಈಗ ಟೈಮ್ ಎಷ್ಟಾಯಿತು ಗೊತ್ತಾ? ಟೈಮ್ ಹೇಳಲಿಕ್ಕೂ ಆಗ್ತಿಲ್ಲ. ಟೈಮ್ ಆಗಿರೋದು 3:45. ಫ್ರೆಶನ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 6ಗೆ ಎದ್ದು ಫ್ರೆಶನ್ ಅಪ್ ಆಗಿ 7 o'clock ವಿ ಹ್ಯಾವ್ ಟು ರೀಚ್ ಟು ದ ಚರ್ಚ್. ಸೊ ಇಲ್ಲಿಂದ ಹತ್ತು ನೋಡಿ, ನಾವು ಎಲ್ಲಿದ್ದೇವಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಉಂಟಾ ಅಷ್ಟೇ. ಸೊ ಲೆಟ್ಸ್ ಗೋ. ಎಷ್ಟೊತ್ತಾಯಿತು ವೆಯ್ಟಿಂಗ್? ಅರ್ಧ ಗಂಟೆ. ಅನುಪಮ್ ರೂಮ್ಸಿಗೆ ಬುಕ್ ಮಾಡಿದ್ದಾರೆ ಇವರು, ಆದರೆ ಬಾಗಿಲು ಗೇಟ್ ತೆಗಿಲಿಕ್ಕೆ ಉಂಟಲ್ಲ, ಇವರು ಅರ್ಧ ಗಂಟೆ ಮಾಡಿದ್ರು. ಸುಮ್ಮನೆ ಬೇಗ ರೀಚ್ ಆಗಿ ಜಂಪ್ ಮಾಡಿ ಇದು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ಇವರು ದರೆನಾರಿ ಜಂಪ್ ಮಾಡಿ ಗೇಟಿದ್ದು ಲಾಕ್ ತೆಗೆದು ನಾವು ಒಳಗೆ ಬಂದು ಈಗ ನೋಡಿ, ಇನ್ನೂ ಕೂಡ ನಾವು ಫ್ರೆಶ್ ಆಗಿ ಈಗ ಹೋಟೆಲಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡುವ ಅಂತ. ಇಲ್ಲಿ ಆಪ್ಷನ್ಸ್ ಇಲ್ಲ, ಅಪ್ಪ ಮತ್ತು ಇಡ್ಲಿ ಮಾತ್ರ ಇತ್ತು. ಸೊ ಹೌದು, ಈಗ ಓಪನ್ ಆದಷ್ಟು ನಾವು ಫಸ್ಟ್ ಕಸ್ಟಮರ್ ಅಂತ. ಸೊ ಎಂತ ಆರ್ಡ್ರ್ ಮಾಡಿದ್ವಿ? ನಾನು ಅಪ್ಪ ಮಾಡಿದೆ, ಲೀಶಾ ಅವರು ಇಡ್ಲಿ ಆರ್ಡ್ರ್ ಮಾಡಿದ್ದು. ಯಾವ ಟಿಯು ವೈ ಸೋ ಸೀರಿಯಸ್? ಅವನಪ್ಪ. ಸೊ ನೋಡಿ, ಸಿಂಗಲ್ ಅಪ್ಪಂ ಮತ್ತು ಇದು ಕಡಲೆಕರಿ. ಸೊ ನಾವೆಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು, ಇಂಡಿಯನ್ ಕಾಫಿ ಹೌಸಲ್ಲಿ ಬ್ರೇಕ್ಫಾಸ್ಟ್ ಆಗಿ ಹೊರಟ್ವಿ ಚರ್ಚಿಗೆ. ಚರ್ಚಲ್ಲಿ ಹೋಳಿ ಮಾಸ ಆಗಿ ಎಜುಕೇಷನ್ ಆಗಿ ಮತ್ತೆ ಸಿಗುವ. ಇಲ್ಲಿಂದ ಚರ್ಚ್ ಕಾಣ್ತಿಲ್ಲ. ಓಕೆ, ಎಲ್ಲ ಆಗಿ ಮತ್ತೆ ಸಿಗುವ ಅಲ್ವಾ? ಇಲ್ಲಿ ನೋಡಿ ಜೋರು ಮಳೆ, ನಾವು ಅರ್ಧ ಒದ್ದೆ ಆದ್ವಿ. ಇನ್ನು ಮತ್ತೆ ಸಿಗುವ. ಚರ್ಚ್ ಅಂತ ತೋರಿಸ್ತೇನೆ ನಿಮಗೆ, ಆಯಿತಾ? ಇಲ್ಲಿ ಇಲ್ಲಿಂದ ಇಲ್ಲಿ ನೋಡಿ, ನೀರು ನೋಡಿ, ಇಲ್ಲಿಂದ ಚರ್ಚ್ ಕಾಣುತ್ತೆ. ನಾವು ಚರ್ಚ್ ಆಪೋಸಿಟಲ್ಲಿ ಇದ್ದಂಥ ರೆಸ್ಟೋರೆಂಟಿಗೆ ಬಂದದ್ದು. ಸಿ ಹಿಯರ್ ನಿಮಿಷ ನೋಡಿ, ಕಾಣಿಸ್ತಾ ಉಂಟಾ? ಎಸ್. ಆಯಿತು. ಲೀಶಾ ಅವರು ಟಾಯ್ಸ್ ಬೈ ಮಾಡ್ತಿದ್ದಾರೆ. ಎಂತ ಪರ್ಚೇಸ್ ಮಾಡಿದ್ರಿ?
ಫೋನ್ ಟಿಯಾನಿಗೆ ಒಂದು ಫೋನ್ ತೆಗೆದ್ರು ಅವರು. ಇದು ನೋಡಿ ಎಷ್ಟು 130 ಆಗ್ಬೋದಲ್ಲ, ಮ್ಯಾಂಗ್ಳೂರಲ್ಲಿ ಜಾಸ್ತಿ ಇರ್ತದೆ ಅದಕ್ಕೆ. ಆ ಹೂ ಏನು ಸೇಲ್ ಮಾಡ್ತಿದ್ದಾರಲ್ಲ ಅದರ ಘಮ ಸೂಪರ್ ಉಂಟಾಯ್ತು, ಅದರ ಪರಿಮಳ ನೈಸ್. ಇಲ್ಲಿಗೆ ಬರುವಾಗ ಜೋರು ಮಾಡಿ, ಈಗ ಬಿಸಿಲು ಗಂಟೆ ಆಗಿರೋದು ಐ ಥಿಂಕ್ 12 o'clock ಆಯಿತು. ಈಗ ಊಟದ ಸಮಯ. ಹೂ ಕಟ್ತಿದ್ದಾರಾ ಏನು ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ ಹೂ ಕಟ್ತಾ ಇದ್ದಾರೆ. ಸೊ ನಾವೀಗ ಊಟಕ್ಕೆ ಬಂದ್ವಿ. ಇದು ಹಿಮಾಲಯ ಬೇಕ್ ಆ್ಯಂಡ್ ಮೋರ್. ಸೊ ಇಲ್ಲಿಗ ಲಂಚ್. ಈಗ ನಮ್ಮ ಹೊರಗಡೆಯಿಂದ ಸೂಪರ್ ಉಂಟು, ಒಳಗಡೆಯಿಂದ ನೋಡುವ ಅಲ್ವಾ. ಇಟ್ಸ್ ಅ ಬೇಕ್ರಿ. ಲೆಟ್ಸ್ ಎಕ್ಸ್ಪ್ಲೋರ್. ಚಂದ ಉಂಟು, ನೈಸ್. ಫಸ್ಟ್ ಫ್ಲೋರಿಗೆ ಹೋಗುವ. ನೈಸ್, ಅರೇಂಜ್ ಮಾಡಿ ಇಟ್ಟ ರೀತಿ ಒಳ್ಳೇದುಂಟು. ಅದೇನ ಇರಬೇಕು. ಇದೆಲ್ಲ ಆರ್ಟಿಫಿಷಿಯಲ್, ಇದು ಆನಿಯನ್ ಥರ್ಮಾಕೋಲಿಂದ ಮಾಡಿದ್ದು, ಎಲ್ಲ ಆರ್ಟಿಫಿಷಿಯಲ್ ಬಟ್ ನೈಸ್. ಕ್ರ್ಯಾಪ್ ನೋಡಿ, ಬುಕ್ಸ್ ಉಂಟು. ಇದು ಸಿಗ್ಬೋದಾ ಬಿಲ್ ಮಾಡುವಾಗ ಅಂತ. ಆಲಿಸ್ ಇನ್ ವಂಡರ್ಲ್ಯಾಂಡ್ TU. ಲೆಟ್ಸ್ ಗೋ. ಇದು ಎಲ್ಲ ಚಿಕ್ಕಿದು ವೆರೈಟಿ ನೋಡಿ, ಬಟ್ ಇದರಲ್ಲಿ ನಟ್ಸ್ ಎಲ್ಲ ಹಾಕಿದ್ದಾರೆ. ಇದು ಎರಡು ಟ್ರೈ ಮಾಡುವ ಹೇಗುಂಟಂತ. ಮತ್ತು ಇಲ್ಲಿ ವೆರೈಟಿ ಆಫ್ ಕುಕ್ಕೀಸ್ ಇದೆ, ಎಲ್ಲ ಇವರದೇ ಮ್ಯಾನುಫ್ಯಾಕ್ಚರಿಂಗ್. ಸೊ ಯಾವ ತಗೊಳ್ಳೋದು ಅಂತ ಕನ್ಫ್ಯೂಷನ್ ನೋಡಿ, ತುಂಬ ಉಂಟು. Variety of halwa, which is good in this mixed fruit. What about this one? Is it good? Half kg parcel. ಸೊ ಇಲ್ಲಿ ಹಲ್ವಾ ವೆರೈಟಿ ಉಂಟು. ಇದು ರೈಸ್ ಇದೆ ಅಂತೆ, ಇದು ಆನಿಯನ್ ಹಲ್ವಾ ಅಂತೆ, ಮತ್ತು ಇದು ಮಿಕ್ಸ್ ಫ್ರೂಟ್ ಹಲ್ವಾ, ಪೈನಾಪಲ್ ಆ್ಯಂಡ್ ಆರೆಂಜ್. ನಾನಿದು ತಗೊಂಡೆ, ರೈಸ್ ಹಲ್ವಾ ತಗೊಂಡೆ. ಲೆಟ್ಸ್ ಸಿ ಹೇಗುಂಟಂತ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋ ಇಲ್ಲಿ ಎಂತ ಉಂಟಂತ. ಸೊ ಜೀರಾ ಖಾರಿ ಬಿಸ್ಕಿಟ್. ಮತ್ತು ಇಲ್ಲಿ ಎಂಥದ ಉಂಟು, ದಿಸ್ ಒನ್ ಶುಗರ್ ಸ್ಟಿಕ್ ಅಂತೆ, ಇದು ಜೀರಾ ಅಂತೆ. ಡಿಫ್ರೆಂಟ್ ವೆರೈಟಿ ಉಂಟು ಇಲ್ಲಿ ನೋಡಿ. ಸಮಥಿಂಗ್ ಡಿಫ್ರೆಂಟ್. ಸೊ ವಿ ಆರ್ ಹ್ಯಾವಿಂಗ್ ಜ್ಯೂಸ್. ದಿಸ್ ಇಸ್ ಮ್ಯಾಂಗೋ ಮಿಲ್ಕ್ ಶೇಕ್. ಅದು ಮ್ಯಾಂಗೋ ಕಲರ್ ಇಲ್ಲ. ಇದಕ್ಕೆ ಫ್ರೂಟ್ಸ್ ಹಾಕಲಿಲ್ಲ, ಐಸ್ ಕ್ರೀಮಲ್ಲಿ ಮಾಡಿ ಕೊಟ್ಟಿದ್ದಾರೆ. ಸುಮ್ಮನೆ ಹೆಸರು ಮ್ಯಾಂಗೋ ಮಿಲ್ಕ್ ಶೇಕ್. ದರ್ ಇಸ್ ನೋ ಫ್ರೂಟ್, ನೋ ಪಲ್ಪ್, ನಥಿಂಗ್. ಇದು ನೋಡಿ, ನಾವು ಕ್ರಿಸ್ಮಸ್ಸಿಗೆ ಕುಕ್ಕೀಸ್ ಮಾಡ್ತೇವಲ್ಲ, ಅದಕ್ಕೆ ಚಾಕ್ಲೇಟ್ ಸಿರಪ್ ಹಾಕಿನ ಮಾಡಿದ್ದಾರೆ. ಇಲ್ಲಿ ಪಿಕ್ಕಲಲ್ಲಿ ವೆರೈಟಿ ಉಂಟು. ಕೇಕ್ಸ್ ನಂದು ಇಷ್ಟ ಆಯಿತು ಫುಲ್. ಅದರಲ್ಲಿ ಎಂತ ಉಂಟಂತ ಮನೆ ಹೋಗಿ ತೋರಿಸ್ಬೇಕಷ್ಟೇ, ಈಗ ಆಗಲಿಕ್ಕಿಲ್ಲ. ಮತ್ತು ನೋಡಿ ಸ್ನ್ಯಾಕ್ಸ್, ಡೇಟ್ಸ್, ಲಡ್ಡೂಸ್, ಎವ್ರಿಥಿಂಗ್ ಇಸ್ ಹಿಯರ್. ವಾಟ್ ಈಸ್ ದಿಸ್? ಸೊ ನಾವ್ ಇಟ್ಸ್ ಲಂಚ್ ಟೈಮ್. ನಾವಿಲ್ಲಿ ಹಿಮಾಲಯ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಹೇಗುಂಟು ನೋಡಿ, ಹೀಗುಂಟು. ಎಲ್ಲರಿಗೆ ನೋಡಿ ಹೆಡ್ಡೇಕ್, ನಿದ್ದೆ ಇಲ್ಲದೆ ಅವರಿಗೆ ಹೆಡ್ಡೇಕ್. ಹಾಂ, ಇಲ್ಲಿ ನಾನು ಆಗಲೇ ರೋಲ್ ಆನ್ ಹಚ್ಚಿದ್ದೆ, ನನಗೆ ಸ್ವಲ್ಪ ಕಡಿಮೆ ಉಂಟು. ನಾನು ಆಗಲೇ ಹಚ್ಚಿದ್ದೆ ರೋಲ್ ಆನ್. ನಾವು ಫಿಶ್ ಕರಿ ಮೀಲ್ಸ್ ಆರ್ಡರ್ ಮಾಡಿದ್ದು. ನೋಡಿ ಎಷ್ಟು ವೆರೈಟಿ ಬಂದಿದೆ ಅಂತ. ರೈಸ್ ಒಂದು ಬಿಟ್ಟು ಎಲ್ಲ ವೆರೈಟಿ ಬಂತು. ಎಂತೆಲ್ಲ ವೆರೈಟಿ, ಸ್ವಲ್ಪ ಅಲ್ಲ ತುಂಬ ಉಂಟು. ಇದೆಂತ ಫಿಶ್ ಕರಿಯಾ? ಫಿಶ್ ಕರಿ ಆಂಟಿ ಹೇಳಿ ಎಂತೆಲ್ಲ ಉಂಟಂತ. ಸಂಗೋ ಫಿಶ್ ಕರಿ ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲಿ. ಅದು ಪಾಯಸ, ಅಲಸಂಡೆ ಸಾರು. ಇದೆಂತ ಹೇಳಿದಕ್ಕೆ ಟಾಯ್. ಇದು ಕೇರಳದಲ್ಲಿ ಎಲ್ಲ ರೆಸ್ಟೋರೆಂಟಲ್ಲಿ ಕೊಡ್ತಾರೆ. ದಾಲ್ ಇದು ವಲ್ಚೆ ಬಜ್ಜಿಯಾ? ಎಂತದ ಪದಾರ್ಥ ಇದು ಕಲಂತೆ ಹಾಗಲಕಾಯಿ. ಅದು ಹಾಗಲಕಾಯಿ ಆದ್ಮೇಲೆ ಇಲ್ಲೆರಡು ಉಂಟು ಸಾರು.
ಬಟಾಟೆ ಕರಿ. ಓಕೆ, ಇದರಲ್ಲಿ ನನ್ನ ಫೇವ್ರೆಟ್ ಇದು. ಲೆಟ್ಸ್ ಟ್ರೈ ಒನ್ ಬೈ ಒನ್. ಪಾಪಡ್ ಬಂತು ನೋಡುವ. ಎಸ್, 12 ವೆರೈಟಿ ಪದಾರ್ಥ ಉಂಟು. ರೈಸ್ ಬರಲಿಲ್ಲ. ಲೀಶಾ ಅವರು ಬಿರಿಯಾನಿ ಆರ್ಡರ್ ಮಾಡಿದ್ದು. ಬಿರಿಯಾನಿಗೆ ಪಾಪಡ್ ಕೊಟ್ಟಿದ್ದಾರಾ ನಿಮಗೆ? ಬಿರಿಯಾನಿ ಕೊಡ್ತಾರೆ. ಓ ನೈಸ್. ಪಾಪಡ್ ಹೇಗುಂಟು ಆಂಟಿ? ಪಾಪಡ್ ಹೇಗುಂಟು? ಒಳ್ಳೆದುಂಟಾ? ಇದು ತುಂಬ ನೋಡಿ, ತುಂಬ ತೆಳು ಆಯ್ತಾ ಪಾಪಡ್ ನೋಡಿ, ತುಂಬ ತೆಳು ಲೇಯರ್, ಬಟ್ ಇಟ್ಸ್ ನೈಸ್. ಸೊ ದಿಸ್ ಇಸ್ ಮೈ ಪ್ಲೇಟ್ ನೋಡಿ ಇಷ್ಟು. ಹೌದು. ಟೇಸ್ಟ್ ಮಾಡುವ. ಕೆಲವರು ಬಿರಿಯಾನಿಗೆ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಗುಡ್. ನೈಸ್. ಫಿಶ್ ಬಂತು. ಇದು ಕರಿ ಮೀನು. ಇದು ಆ್ಯಕ್ಚುಲಿ ಕೇರಳದಲ್ಲಿ ಮಾತ್ರ ಸಿಗೋದಾ ಅಂತ. ಮ್ಯಾಂಗ್ಳೂರಲ್ಲಿ ನಾನು ನೋಡಲಿಲ್ಲ. ಇದು ಸಿಗ್ತದಾ ಮ್ಯಾಂಗ್ಳೂರಲ್ಲಿ? ಇಲ್ಲಲ್ಲ, ಸಿಗ್ತದಾ? ಬಟ್ ರೆಸ್ಟೋರೆಂಟಲ್ಲಿ ನಾನು ಕೇಳಿಲ್ಲ ಇಷ್ಟ ತನಕ. ನಿಮಗೆ ರೀಚ್ ಆದ್ವಿ. ಇದು ಕೀ ನೋಡಿ, ಅದು ನಾಗವಲ್ಲಿದುಂಟಲ್ಲ ರೂಮ್, ಇದು ಹಾಗೆ ಉಂಟು. ನಾನು 2 ಸಲ ಹಾಕಿದೆ, ಆಗಲಿಲ್ಲ ನನಗೆ. ಆಗ ಲಾಕ್ ಮಾಡಲಿಕ್ಕೂ ಆಗಲಿಲ್ಲ. ಈಗ ಓಪನ್ ಮಾಡೋದು ಆಯಿತಾ? ಹಾಂ, ಫುಲ್ ಸಿಮ್ ಸಿಮ್. ಹಾಂ ಪೂಜಿ. ಸೊ ಇದು ಬುಕ್ ಮಾಡಿದಂಥ ಫಸ್ಟ್ ರೂಮು. ಇಲ್ಲಿ ಒಂದು ಬೆಡ್ ಮತ್ತು ಇಲ್ಲಿ ಇನ್ನೊಂದು ಬೆಡ್ ಆ್ಯಂಡ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇದಕ್ಕಿಷ್ಟು? ಇದಕ್ಕೆ 800. ಇಲ್ಲಿ ಟೇಬಲ್, ಮಿರರ್ ಎಲ್ಲ ಕೂಡ ಇದೆ. ಪರವಾಗಿಲ್ಲ, ಇನ್ಫಾರ್ಮೇಶನ್ ಕೊಡೋದು ನನ್ನ ಕೆಲಸ. ಆಚೆ ಆದರೆ ಪರವಾಗಿಲ್ಲ. ವಿ ಹ್ಯಾವ್. ಸೊ ಇನ್ನೊಂದು ರೂಮ್ ಇದು ಇನ್ನೊಂದು ರೂಮ್. ಇದು ಲೈಟ್ಸ್ ಇಲ್ಲಿ ಉಂಟಿದ್ದದ್ದು. ಓಕೆ, ಇದರಲ್ಲಿ ವಾಶ್ರೂಮ್ ಇಲ್ಲ ಅಟ್ಯಾಚ್ಡ್. ಇದು ಸಿಂಗಲ್ ಬೆಡ್, ಆದರೆ ಬೆಡ್ ದೊಡ್ಡದುಂಟು. ಸಿಂಗಲ್ ಬೆಡ್ ವಿತ್ ಟೇಬಲ್, ಫ್ಯಾನ್, ಅದು ಇದೆಲ್ಲ ಉಂಟು. ಆ್ಯಂಡ್ ವಾಶ್ರೂಮ್ಗೆ ಇಲ್ಲಿ ಹೊರಗಡೆ ಆಯಿತಾ. ಅದಕ್ಕೆ 800, ಇದಕ್ಕೆ 700 ಮಾಡಿದ್ವಿ. ಸೊ ದಟ್ಸ್ ಇಟ್. ಈಗ ಟೈಮ್ ಆಗಿರೋದು 1:20. ಇನ್ನು 4 o'clock ಹೊರಡುದಲ್ಲ ನಾವು. 4 o'clock-ಗೆ ವಿ ಮೂವಿಂಗ್ ಬ್ಯಾಕ್. ಸೊ ಲೆಟ್ಸ್ ಪ್ಯಾಕ್. ಏನೆಲ್ಲ ತಂದಿದ್ದಾವೆ ಅದೆಲ್ಲ ಪ್ಯಾಕ್ ಮಾಡೋ ಫಸ್ಟ್. ನಾವು ಹೊರಟ್ವಿ. ಇಲ್ಲಿಂದ ಕಾಲು ಹೊರಗಿಡುವಾಗ ಮಳೆ ಬರ್ತದೆ ನೋಡಿ. ಈಗ ಮಳೆ ಬರ್ತಾ ಉಂಟು. ಈಗ ಒದ್ದಾಗಿ ಹೋಗುತ್ತೆ. ಸೊ ಲೆಟ್ಸ್ ಗೋ. ಇಟ್ಸ್ ರೈನಿಂಗ್. ओम कार्मेन का चित्र है. We are in the railway station. One day ಆಯ್ತು, ಮುಗೀತು. ಏನು ಹಕ್ಕಿ ಗೂಡು ಉಂಟು, ಕಾಣ್ತಾ ಉಂಟಾ? ಮಾಡಬೇಕಷ್ಟೇ ನೋಡಿ. ಅಲ್ಲಿ ತುಂಬ ಹಕ್ಕಿ ಉಂಟು. ಈಗ ಟೈಮ್ ಆಗಿರೋದು 5:45. ನಮಗೆ ಇನ್ನೂ 10ಗೆ ಟ್ರೈನ್ ಬರ್ತದೆ. ಅಲ್ಲಿಂದ ಮಂಗಳೂರಿಗೆ 1 o'clock-ಗೆ ರೀಚ್ ಆಗ್ತೇವೆ, ಮಿಡ್ನೈಟ್. For the first time I'm in Vande Bharat Express. Wow. ನೋಡಿ, ಲೀಶಾ ಇಲ್ಲಿದ್ದಾರೆ. ಲೀಶಾ ಹಾಯ್. ಲೀಶಾ ಇಸ್ ಹಿಯರ್. ನಾವೆಲ್ಲ ಇಲ್ಲಿ ಸೇಮ್ ಒಂದೇ ರೋ. ಟಿಯು ಹಾಯ್. ಎಲ್ಲ ನೋಡಿ ವ್ಯೂ. ನೈಸ್. ಈಗ 6:05 ಆಯಿತು. ನಾವು ಅರೌಂಡ್ 1 o'clock ಮಿಡ್ನೈಟ್ ರೀಚ್ ಆಗ್ತೇವೆ. ಅಲ್ಲಿ ತನಕ ಏನಾದರೂ ಒಳ್ಳೆ ಸೀನರಿ ಎಲ್ಲ ಇದ್ರೆ ಕ್ಯಾಪ್ಚರ್ ಮಾಡ್ತೇನೆ, ಇಲ್ಲಾಂದರೆ ಬೈ ಗುಡ್ ನೈಟ್ ಆಯ್ತಾ ರೆಸ್ಟ್ ಮಾಡು. ಅವರೆಲ್ಲ ವಂದೇ ಭಾರತ್ ಮತ್ತೆ ಟ್ರೈನ್ ಒಳಗಿಂದ ಹೇಗುಂಟು ಅಂತ ಒಂದು ವಿಡಿಯೋ ಮಾಡ್ತೇನೆ ಇಲ್ಲಿ. ಯಾರೆಲ್ಲ ವಂದೇ ಭಾರತಲ್ಲಿ ಇನ್ನು ಮುಂಚೆ ಟ್ರಾವೆಲ್ ಮಾಡಿದ್ದಾರೆ ನನಗೆ ತಿಳಿಸಿ. ಸ್ವಲ್ಪ ನಾಯ್ಸ್ ಉಂಟು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಅಂದ್ಕೊಂಡೆ, ಚಾರ್ಜಿಂಗ್ ಪಾಯಿಂಟ್ ಉಂಟಾಯ್ತಾ. ಲೀಶಾ ಅವರು ನನಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರು. ಲೀಶಾ ಅಲ್ಲ ನೋಡಿ, ಇಲ್ಲಿ ಉಂಟು ಅಂತ ಉಂಟಾ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಉಂಟು. ದೆನ್ ಟ್ರೈನ್ ಲುಕ್ ಸಮಥಿಂಗ್ ಲೈಕ್ ದಿಸ್ ಫ್ರಮ್ ಇನ್ಸೈಡ್. ಇಟ್ಸ್ ನೈಸ್ ಅಲ್ಲ ನೋಡಿ, ಆಲ್ ಆರ್ ಕಂಫರ್ಟೇಬಲ್ ಆ್ಯಂಡ್
ಆ್ಯಕ್ಚುಲಿ ನಾವು ಡೇ ಟೈಮ್ ಟ್ರಾವೆಲ್ ಮಾಡಬೇಕಿತ್ತು ಆಯ್ತಾ. ಈಗ 6 o'clock ಆಯಿತು ಆಲ್ರೆಡಿ. ಡೇ ಟೈಮ್ ಟ್ರಾವೆಲ್ ಮಾಡಿದರೆ ಚಂದ ವ್ಯೂ ಎಲ್ಲ ಚಂದ ವ್ಯೂ ಎಲ್ಲ ಸಿಗ್ತಿತ್ತು. ಓಕೆ, ಎಂಜಾಯ್ ಮಾಡುವ. ಜಾಸ್ತಿ ಅನಿಕೆ ಕೂಡ Jadi semua dia boleh kamera. ಆಯ್ತಾ, ಇಲ್ಲಿ ನಮ್ಮ ಪೋಖ್ರಿದುಮ್ಮ ನಾವು ಟಿಕೆಟಲ್ಲಿ ಯಾವುದೇ ಫುಡ್ಡನ್ನು ಇನ್ಕ್ಲೂಡ್ ಮಾಡಲಿಲ್ಲ, ಆದರೆ ನಮಗೆ ನೀರು ಕೊಟ್ರು ಆಯಿತಾ. ಸೊ ಇದು ಇನ್ಕ್ಲೂಡೆಡ್ ಅಂತೆ ಟಿಕೆಟಲ್ಲಿ, ನೀವು ಯಾವುದೇ ಪೇ ಮಾಡಲಿಕ್ಕಿಲ್ಲ. ನಾವು ಫುಡ್ಡಿಗೆ ಪೇ ಮಾಡಲಿಲ್ಲ, ಸ್ಟಿಲ್ ವಿ ಗಾಟ್ ದಿಸ್ ವಾಟರ್ ಬಾಟಲ್ ಆ್ಯಂಡ್ ಎಂಜಾಯ್ ಮಾಡ್ತಿದ್ದೇವೆ. ವಿವನ್ ಟ್ರೈನ್ ಬಂತ ಆದ ಸೈಡಿಂದ ಏನು ಕಾಣ್ತಿಲ್ಲ, ಆಗದಿಂದ ವಿವನ್ ಎಂಜಾಯ್ ಮಾಡ್ತಿದ್ದೆ. ಸ್ವಲ್ಪ ಕ್ಲಿಪ್ಸ್ ಆಗಿರೋದಲ್ಲಿ ಆಯಿತಾ. ಡೇ ಟೈಮ್ ಟ್ರಾವೆಲ್ ಮಾಡಿದ್ರೆ ಅಂತ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಆದರೆ ಈಗ ಗೊತ್ತಾಗ್ತಿಲ್ಲ, ಕತ್ತೆಲಾಗ್ತಾ ಬಂತಲ್ಲ, 7 ಗಂಟೆ ಆಗ್ತಾ ಬಂತ. ಪೋಖ್ರಿ. ಸೊ ಇನ್ನೊಂದು ಬ್ರಿಡ್ಜ್, ಅಲ್ಲಿ ಒಂದು ಬೋಟ್ ನಿಂತಿದೆ ನೋಡಿ, ಕಾಣ್ತಾ ಉಂಟಾ? ನೋಡಿ ಬೋಟ್. ನಮ್ಮ ಹುಡುಗಿ ಬೋಟನ್ನು ನೋಡುದು ನೋಡಿ, ಇಲ್ಲಿಂದ ಬೋಟನ್ನು ನೋಡುದು. ಕತ್ತಲಾಗ್ತಾ ಬಂತು, ಅಷ್ಟು ಕ್ಲಾರಿಟಿ ಬರ್ತಿಲ್ಲ ವಿಡಿಯೋ. ಕುಚಿಕು 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 ಕುಚಿಕು. ರೀಶಾ, ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್. ಹೌದು, ರಿಟರ್ನ್ ಜರ್ನಿ ಒಳ್ಳೆದಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನಷ್ಟು ಹೊಸ ಕಂಟೆಂಟ್ಗಳ ಜೊತೆಗೆ. ಬಾಯ್. ವಿ ಆರ್ ಟೈರ್ಡ್. ಮ್ಯಾಂಗ್ಳೂರ್ ಸೆಂಟ್ರಲಿಗೆ ಈ ಗಾಡಿ ಎಲ್ಲ ಬಂದಿದೆ ನೋಡಿ. ಲಗೇಜ್ 0 rupees, per person 20 rupees. ಎಷ್ಟು ಲಗೇಜ್ ಕಲ್ಸಿಡ್ಲ ಬ್ರೋ? ಕನ್ನಡದಲ್ಲಿ ಹೇಳಿ. ಗಾಡಿಯಲ್ಲಿ ಲಗೇಜ್ ಹಾಕಿದ್ರೆ ಫ್ರೀ, ಪರ್ ಪರ್ಸನಿಗೆ 20 rupees. ಅದಕ್ಕೆ ಲೀಶಾವ ಹೇಳೋದು ನಾವು ಲಗೇಜ್ ಹಾಕಿ ಬಿಡ್ಬೋದು, ನಮ್ಮದು ಪೇ ಮಾಡಬೇಕಾಗಿಲ್ಲ ಅಂತ. ಅಯ್ಯೋ ಅವಸ್ಥೆ. Tu kira